ಹೇ ಗೈಸ್, ಹೆಂಗದಿರಿ? ಎಲ್ಲರೂ ಆರಾಮದಿರ ಅನ್ಕೊಳ್ತೀನಿ. ನಾನು ಕೂಡ ಆರಾಮದೀನಿ. ಸ್ವಲ್ಪ ಸರ್ದಿ ಆಗೈತಿ. ಬೆಳಗ್ಗೆ ಎದ್ದು ಕರ್ಷಿ ಅಡ್ಗೆ ಮಾಡಬೇಕಿತ್ತು, ಡಬ್ಬಿ ಕಟ್ಟಬೇಕಿತ್ತು ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಎದ್ದು ಕರ್ಷಿ ಅಡ್ಗೆ ಮಾಡತ್ತಿದ್ನಿ. ಏನಪ್ಪ ಅಂತಂದ್ರೆ ಲೈಫ್ದಾಗ ಚಾಲೆಂಜ್ ಅಂತ ಇರಬೇಕು. ಚಾಲೆಂಜ್ ಇಲ್ಲ ಅಂತಂದ್ರೆ ಏನೂ ಆಗೋಂಗಿಲ್ಲ ಅಂತ ಕರ್ಷಿ ಇವಾಗಷ್ಟು ಗೊತ್ತಾಗೈತಿ. ನಂದು ಪೈಲ ಆಲಸಿ ಫುಲ್ ಅಂದ್ರೆ ಫುಲ್ ಅಂದ್ರೆ ಆಲಸಿ ಇದ್ನಿ. ಈಗ ಹಾಗಿಲ್ಲ, ಬೇಗ ಏಳಾತೇನು, ಏನೋ ಒಂದು ಸಾಧಿಸ್ಬೇಕಂತ ಕರ್ಷಿ ಅನ್ಕೊಂಡ್ ಕರ್ಷಿ ಮಾಡತ್ತೀನು. ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ. ಏನಪ್ಪ ಇವ್ರ ಮನೆ ಇದು ಇಟ್ಕೊಂಡಾರು, ಏನು ಪೇಂಟಿಂಗ್ ಇಲ್ಲ ಏನಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ಗೆ ಕಿಚನ್ ಕಟ್ಟಿನೂ ಇರಾಕಿಲ್ಲ. ನಾವು ಕಿಚನ್ ಕಟ್ಟಿ ಕಟ್ಟಬೇಕಂತ ಕರ್ಷಿ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡ್ ತೀರ್ಮಾನ ಮಾಡಿ ಕಟ್ಟಿದ್ದೆವು. ಇವತ್ತು ಕಟ್ಟಿದೆವು. ನಾಳೆ ಅಂತಂದರೆ ನಮ್ಮ ಅತ್ತೆ ಬಂದರು, ಊರಿಗೆ ಹೋಗಿದ್ರು ಅವ್ರಿಗೆ ಗೊತ್ತೇ ಇರಲಿಲ್ಲ ನಾವು ಕಿಚನ್ ಕಟ್ಟಿದೆವು ಅಂತ ಕರ್ಷಿ. ನಾವು ಕಿಚನ್ ಕಟ್ಟಿ ಎಲ್ಲ ಕರ್ಷಿ ಆಗಿತ್ತು. ಆದ್ಮೇಲೆ ಬಂದರು. ನಾವು ಪೇಂಟಿಂಗ್ ಎಲ್ಲ ಹೊಡಿಬೇಕು ಮನೆಗೆ ಅಂತ ಕರ್ಷಿ ಅನ್ಕೊಂಡಿದ್ದೆವು. ಬಂದರು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಗಳ ಮಾಡಿದರು ನನ್ನ ಜೋಡಿ, ಒಂದು ಬೇರೆ ವಿಷಯಕ್ಕಾಗೆ. ಸೊ ಆವಾಗ ನನ್ನ ಮೈಂಡ್ ಒಳಗೆ ಬಂದಿದ್ದು ನಾವು ಸಪ್ರೇಟ್ ಆಗಿರಬೇಕು, ಇಲ್ಲಂತಂದರೆ ಇವರು ಏನು ಅಂದಿದ್ದೆಲ್ಲ ಅನಿಸ್ಕೊಂಡಿರ್ಬೇಕು ಅಂತ ಕರ್ಷಿ ಅಂದು ಅನ್ಕೊಂಡ್ ಕರ್ಷಿ ಸಪ್ರೇಟ್ ಆಗಿರ್ಬೇಕಂದ್ರೆ ನಾವು ಮನೆ ಕಟ್ಟಬೇಕು. ಇಲ್ಲಂತಂದರೆ ಎಲ್ಲಾದರೂ ಬಾಡ್ಗೆ ಇರಬೇಕು. ನಾವು ಮನೆ ಕಟ್ಟೋ ಪ್ಲ್ಯಾನಿಂಗ್ ಅಂತೂ ಎಲ್ಲ ನಡೆಯತೈತಿ. ಏನೇನು ಆಗ್ತೈತೆ ಅಂತೇಳಿ ಕಾದು ನೋಡಬೇಕು. ಮನೆ ಕಟ್ಟೋ ಪ್ಲ್ಯಾನಿಂಗ್ ಅಂತೂ ಐತಿ. ಒಂದಷ್ಟು ನಾನು ಗೋಳೆ ಹಾಕತ್ತೆವು ರೊಕ್ಕ ಅದು. ಸೊ ಏನೇನು ಆಗ್ತೈತೆ ಅಂತ ಕರ್ಷಿ ನೋಡಬೇಕು. ಇಲ್ಲಿ ಅಡ್ಗೆ ಮಾಡತ್ತಿದ್ನಿ. ಇವತ್ತಿನ ಪಲ್ಯ ಹರ್ವಿ ಕೆಂಪು ಬಾಜಿ, ಉತ್ತರ ಕರ್ನಾಟಕದ ಅಕ್ಕಿ ರೊಟ್ಟಿ, ಕೆಂಪು ಬಾಜಿ ಇವತ್ತಿಂದ. ಹಾಗಾಗಿ ನಾವು ಅವತ್ತು ಇನ್ನೂ ಪೇಂಟಿಂಗ್ ಮಾಡಿಸ್ಬೇಕು, ಏನೇನೋ ಮನೆಯೆಲ್ಲ. ನಾನು ಎಲ್ಲ ಇದು ಮೀಶೋ ಒಳಗೆ ಆದಷ್ಟು ಕಿಚನ್ ಸೆಟ್ ಏನೇನು ಬೇಕಲ್ಲ ಕಿಚನ್ಗೆ ಡೆಕೋರೇಷನ್ ಮಾಡಕ್ಕೆ ಅದೆಲ್ಲ ತರಿಸಿ ಇಟ್ಕೊಂಡೇನು ಆಲ್ರೆಡಿ. ಕಿಚನ್ಗೆ ಹೀಗೆಲ್ಲ ಮೇಕ್ ಓವರ್ ಮಾಡ್ಬೇಕಂತ ಕರ್ಷಿ ತಗೊಂಡು ಬಂದು ಇಟ್ಕೊಂಡೀನಿ. ಆವಾಗ ಜಗಳ ಆಯಿತು. ಸೊ ಈ ಮನೆಗೆ ಏನು ಮಾಡಿದ್ರೂ ವೇಸ್ಟ್. ಈ ಮನೆಗೆ ನಾವು ಏನು ಮಾಡಿದ್ರೂ ಅದು ವೇಸ್ಟು ಅನ್ನೋದು ಗೊತ್ತಾಯಿತು. ಸೊ ನಮ್ಮ ಸ್ವಂತ ಮನೆ ಈಗೆಲ್ಲ ಇನ್ನೊಂದು 6 ತಿಂಗಳ ಒಳಗೆ ನಾವು ಸ್ವಂತ ಮನೆ ನಮ್ದು ಕಟ್ಕೊಂಡ್ ಕರ್ಷಿ ನಾವು ಸಪ್ರೇಟ್ ಇರ್ತೀವಿ. ಆವಾಗ ನಾನು ಮೇಕ್ ಓವರ್ ಮತ್ತು ನಮ್ಮ ಕಿಚನ್ಗೆ ನಾವು ಮೇಕ್ ಓವರ್ ಮಾಡ್ಕೊಂಡ್ರೆ ಆಯ್ತು ಅಂತ ಕರ್ಷಿ ಎಲ್ಲ ಸಾಮಾನು ಹಂಗೆ ಇಟ್ಟಿದ್ದೇನು. ಏನು ಮಾಡಕ್ಕೆ ಬರೋದಿಲ್ಲ, ಜನ ಇರ್ತಾರೋ, ನಾವು ಏನು ಮಾಡಿದ್ರೂ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅದು ಆಚೆದವ್ರು ಮಾಡ್ರೆ ಏನು ಅನ್ಸೋದಿಲ್ಲ, ಮನೆಯವ್ರು ಮಾಡಿದ್ರೇನೋ ಒಂದು ಸ್ವಲ್ಪ ಬೇಜಾರಾಗ್ತೈತಿ. ಏನು ಮಾಡೋಕ್ಕಾಗೋಂಗಿಲ್ಲ. ಇಲ್ಲಿ ಬಾಜಿ ಅಂತೂ ತಯಾರು ಮಾಡಿಬಿಟ್ಟು ಕರ್ಷಿ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ನಿ. ಮತ್ತು ಇನ್ನೊಂದ್ರದಾಗ ಕುಕ್ಕರ್ದಾಗ ಬ್ಯಾಳೆ ಇಟ್ಟಿದ್ನಿ ಸಾರು ಮಾಡ್ಬೇಕಂತ ಕರ್ಷಿ. ಇನ್ನೊಂದು ಕುಕ್ಕರ್ ಐತಿ, ಅದು ಅಂದರೆ ನಾವು ಸಪ್ರೇಟ್ ಆದಮೇಲೆ ತೆಗಿಬೇಕಂತೇಳಿ ಹೊಸಾದು ನಾವು ತೆಗ್ದಿಲ್ಲ, ಹಂಗೆ ಇಟ್ಟಿದ್ದೆವು. ಮತ್ತು ನಾವು ಸಪ್ರೇಟ್ ಆದಮೇಲೆ ಒಂದಷ್ಟು ಸಾಮಾನುಗಳೆಲ್ಲ ತೆಗೆದು ಇಟ್ಟಿದ್ದೀನಿ ನಾನು, ನಮ್ಗೆ ಬೇಕು ಮುಂದೆ ಅಂತ ಕರ್ಷಿ ನಾನು ಮಾತ್ರ. ಈ ಕಡೆ ರೊಟ್ಟಿ ಮಾಡ್ಬೇಕಂತ ಕರ್ಷಿ ರೊಟ್ಟಿಗೆಲ್ಲ ತಯಾರು ಮಾಡ್ಕೊಳತ್ತೀನಿ. ಇವತ್ತಿಂದ ಉತ್ತರ ಕರ್ನಾಟಕ ಅಕ್ಕಿ ರೊಟ್ಟಿ. ಇವತ್ತಿಂದ ಅಷ್ಟೇ ಅಲ್ಲ, ನಮ್ಮ ಮನ್ಯಾಗ ಯಾರೂ ಅವಲಕ್ಕಿ ಉಪ್ಪಿಟ್ಟು ಇದೇನು ತಿನ್ನೋದಿಲ್ಲ. ಡೈಲಿ ರೊಟ್ಟಿ ಎಷ್ಟು ಕೊಟ್ರೂ ತಿಂತಾರೆ. ಬಟ್ ಅವಲಕ್ಕಿ ಉಪ್ಪಿಟ್ಟು ಇಡ್ಲಿ ದೋಸೆ ಇದೇನು ತಿನ್ನೋದಿಲ್ಲ. ನನ್ನ ಹಸ್ಬೆಂಡ್ ಅಂತೂ ತಿನ್ನೋದೇ ಇಲ್ಲ. ನಾವು ಒಂದೆರಡು ತಿಂದೇವು ಅಂದರೆ ಒಂದು ಒಪ್ಪತ್ತಿಗೆ. ಉತ್ತರ ಕರ್ನಾಟಕ ಅಂದ್ರೆ ಗೊತ್ತಲ್ಲ, ಎಲ್ಲರೂ ಯಾವಾಗಾರ ಅಪ್ಪಿತಪ್ಪಿ ತಿಂತೇವೆ. ಸೊ ಅಡುಗೆ ಅಂತೂ ಎಲ್ಲ ಆಯಿತು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿತ್ ಸಪೋರ್ಟ್ ಮಾಡಿರಿ. ಲೈಫ್ ಚೇಂಜಸ್ ತುಂಬ ಮಾಡ್ಕೋಬೇಕು ಐತಿ, ಮಾಡ್ಕೊಳ್ತೇನು. ಇನ್ನೂ ನಾವು ಸಪ್ರೇಟ್ ಆದಮೇಲೆ ಇನ್ನೂ ಮೇಕ್ ಓವರ್ ಇನ್ನೂ ಚೆನ್ನಾಗಿ ನಾ ವಿಡಿಯೋ ಮಾಡ್ದೇನು. ಯಾಕಂತಂದರೆ ಇಲ್ಲಿ ಅಷ್ಟು ಕಿಚನ್ ಅದು ಅಷ್ಟು ಸರಿ ಇಲ್ಲ, ಮೇಕ್ ಓವರ್ ಮಾಡಬೇಕಿತ್ತು. ಬಟ್ ನಮ್ಮ ಮನ್ಯಾಗಿಂದ ಕಾರಣಗಳಿಂದ ನಾವು ಮಾಡೋಕ್ಕಾಗಿಲ್ಲ. ಹೊಸ ಮನ್ಯಾಗ ಇದಕ್ಕೂ ಚಂದ ವಿಡಿಯೋ ಬರ್ತೈತಂತೆ ಅಂದ್ಕೊಂಡೇನು. ನೋಡೋಣ. ಬಾಯ್.